संस्थापनार्थाय संभवामि युगे युगे. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರ ಜನ್ಮ ಶತಮಾನೋತ್ಸವವು ಅವರ ಮಹಿಮೆಯ ತೇಜಸ್ಸಿನಿಂದ ಪ್ರಾರಂಭವಾಗಿದೆ. ಪರಮಾತ್ಮನು ಮಾನವ ರೂಪವನ್ನು ಧರಿಸಿದಾಗ ಅವನು ನಮ್ಮಂತೆಯೇ ಎಂದು ಭಾವಿಸುತ್ತೇವೆ. ಆದರೆ ತನ್ನ ಜೀವನ ಮತ್ತು ಸಂದೇಶದ ಮೂಲಕ ತನ್ನ ನೈಜ ಸ್ವರೂಪವನ್ನು ಅನಾವರಣಗೊಳಿಸುತ್ತಾನೆ. నేను సన్యాసిని కాదు, నేను యోగిని కాదు, నేను భోగిని కాదు, త్యాగిని కాదు, నేనే. ఈ నేను అనేటువంటి పదమే ఆత్మకు మొదటి పేరు. ಅವತಾರ ಎಂದರೆ ಆತ್ಮದ ಸ್ಥಿತಿಯಿಂದ ದೇಹದ ಮಟ್ಟಕ್ಕೆ ಇಳಿದು ಬರುವುದು ಎಂದರ್ಥ. ಅವತಾರದ ಆಗಮನವು 9 ತಿಂಗಳ ಮುಂಚೆಯೇ ಒಂದು ರಹಸ್ಯಮಯ ಘಟನೆಯ ಮೂಲಕ ಘೋಷಿಸಲ್ಪಟ್ಟಿತ್ತು. ಆಗಸದಿಂದ ನೀಲಿ ಬಣ್ಣದ ಬೆಳಕಿನ ಗೋಳವೊಂದು ಇಳಿದು ಬಂದು ಈಶ್ವರಮ್ಮ ಅವತಾರದಿಂದ ಆರಿಸಲ್ಪಟ್ಟ ಮಾತೆಯ ಗರ್ಭವನ್ನು ಪ್ರವೇಶಿಸಿತು. 1926 ನವೆಂಬರ್ 23ರಂದು ಮಾನವನ ಉದ್ಧಾರಕ್ಕಾಗಿ ದೈವತ್ವವು ಭೂಮಿಗೆ ಇಳಿದು ಬಂದಿತು. ಬಾಲಕ ಸತ್ಯ ಶ್ರೀಕೃಷ್ಣನಂತೆ ಅನೇಕ ಲೀಲೆಗಳನ್ನು ತೋರಿದನು. ಆದರೆ ಈ ಲೀಲೆಗಳ ಉದ್ದೇಶವೇನಿತ್ತು? ಅವರೇ ಹೇಳಿದಂತೆ ಚಮತ್ಕಾರಗಳನ್ನು ಮಾಡುವುದು ನಿಮ್ಮನ್ನು ನನ್ನತ್ತ ಸೆಳೆದು ನಿಮ್ಮಲ್ಲಿ ಸಂಸ್ಕಾರವನ್ನು ತರಲು. ಇದರಿಂದ ನೀವು ಪರೋಪಕಾರವನ್ನು ಮಾಡಲು ಕಲಿಯುತ್ತೀರಿ. ಅಂತಿಮವಾಗಿ ಅದು ಸಾಕ್ಷಾತ್ಕಾರಕ್ಕೆ ದಾರಿ ಮಾಡಿಕೊಡುತ್ತದೆ. ಅವರ ದಿವ್ಯ ದರ್ಶನವು ಈ ಎಲ್ಲ ಪರಿವರ್ತನೆಯ ಹಂತಗಳೊಂದಿಗೆ ಪ್ರಕಾಶಿಸಿತು. ಮಾನವನ ಪ್ರಭಾವಲಯವನ್ನು ಅಭ್ಯಾಸ ಮಾಡುವ ತಜ್ಞ ಫ್ರಾಂಕ್ ಬ್ಯಾರನೋಸ್ಕಿ ಅವರು ಬಾಬಾರವರ ದರ್ಶನವನ್ನು ಕಂಡು ಆಶ್ಚರ್ಯಚಕಿತರಾದರು. ಭಗವಾನರ ಪ್ರಭಾವಲಯವು ಪರಿಶುದ್ಧ ಪ್ರೇಮದಿಂದ ಕೂಡಿದ್ದು ತಜ್ಞರ ದೃಷ್ಟಿಯ ವ್ಯಾಪ್ತಿಗೂ ಮೀರಿತ್ತು. ಇವರು 2 ಕಾಲುಗಳ ಮೇಲೆ ನಡೆಯುತ್ತಿರುವ ಪ್ರೇಮ ಸ್ವರೂಪಿ ಎಂದು ವಿಸ್ಮಯದಿಂದ ಘೋಷಿಸಿದರು. ಈ ದಿವ್ಯ ಪ್ರೇಮವು ವೈವಿಧ್ಯಮಯ ಪವಾಡಗಳ ಮೂಲಕ ವ್ಯಕ್ತವಾಯಿತು. ವಸ್ತುಗಳನ್ನು ಸೃಷ್ಟಿಸುವುದರಿಂದ ಹಿಡಿದು ಪ್ರತ್ಯಕ್ಷಗೊಳಿಸುವವರೆಗೆ, ದೈಹಿಕ ಮಾನಸಿಕ ಕಾಯಿಲೆಗಳನ್ನು ಗುಣಪಡಿಸುವುದರಿಂದ ಹಿಡಿದು ಸಾವಿನಿಂದ ಪುನರುತ್ಥಾನಗೊಳಿಸುವವರೆಗೆ ಈ ಲೀಲೆಗಳು ಸರ್ವಶಕ್ತನಾದ ಭಗವಂತನಿಗೆ ಮಾತ್ರ ಸಾಧ್ಯ. ಬಾಲಕ ಸತ್ಯ ಹಂಪಿಯ ವಿರೂಪಾಕ್ಷ ದೇವಾಲಯದಲ್ಲಿ ಸರ್ವವ್ಯಾಪಿತ್ವವನ್ನು ಪ್ರದರ್ಶಿಸಿದರು. ಅವರು ಭಕ್ತರಿಗೆ ನೆನಪಿಸುತ್ತಿದ್ದರು, I am with you, in you, around you, behind you. ಸರ್ವಜ್ಞರಾದ ಅವರು ತಮ್ಮ ದಿವ್ಯೋಪನ್ಯಾಸ ಮತ್ತು ನುಡಿಮುತ್ತುಗಳ ಮೂಲಕ ಆಧ್ಯಾತ್ಮಿಕ ಸಂದೇಶವನ್ನು ಬಹಿರಂಗಪಡಿಸಿದರು. There is only one God అని చెప్పాను. He is omnipresent. There is only one language of the heart. There is only one caste of humanity. There is only one religion of love. Love is God. Live in love. Work is worship. Duty is God. Duty without love, deplorable. Duty with love, desirable. Love without duty is divine. God is love. Unity is love. Everything is love. Everything is love. 1950 ನವೆಂಬರ್ 23 ತಮ್ಮ 25ನೇ ಜನ್ಮದಿನದಂದು ಸ್ವಾಮಿ ಪರಮಶಾಂತಿಯ ಧಾಮವಾದ ಪ್ರಶಾಂತಿ ನಿಲಯವನ್ನು ಉದ್ಘಾಟಿಸಿದರು. ಇದು ಅವರ ದಿವ್ಯ ಸಂಸ್ಥೆಯ ಪ್ರಧಾನ ಕೇಂದ್ರವಾಗಿದೆ. ಭಾರತ ಮತ್ತು ವಿಶ್ವದ ಅನೇಕ ನಗರಗಳಲ್ಲಿ ಹಲವಾರು ಮಂದಿರಗಳು ನಿರ್ಮಾಣಗೊಂಡವು. ಭಕ್ತರ ಸಂಖ್ಯೆ ಬೆಳೆದಂತೆ ಅವರು ಭಾರತದ ಹಳ್ಳಿಗಳಿಗೆ ಪ್ರವಾಸ ಬೆಳೆಸಿ ಲಕ್ಷಾಂತರ ಜನರ ಜೀವನವನ್ನು ಪರಿವರ್ತಿಸಿದರು. ನಮ್ಮೊಂದಿಗೆ ಆತ್ಮೀಯ ಸಂಬಂಧವನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ನಮ್ಮಲ್ಲಿ ಒಬ್ಬರಂತೆ ಬೆರೆತರು. ನಾವು ಯಾರ ಸನ್ನಿಧಿಯಲ್ಲಿದ್ದೇವೆ ಎಂಬುದನ್ನು ಮರೆಯಬಾರದೆಂದು ಹೀಗೆ నెనపిಸುತ್ತಿದ್ದರು. సామాన్యంగా ఈ రూపాన్ని చూసి మీరు మానవత్వంగా మీరు విసర్జించవచ్చు. కాదు, నేను దేహం కాదు, నా తత్వం ఇట్టిది అట్టిదని ఎవరికీ అర్థం కాదు. నేను మగవారిలో మగవారిగా ఉంటాను, ఆడవారిలో ఆడవారిగా ఉంటాను, పిల్లల్లో పిల్లలుగా ఉంటుంది, ఒంటరిగా ఉన్నప్పుడు బ్రహ్మగా ఉంటాను. ఇది నా యొక్క సత్యం. 1968ರಲ್ಲಿ ಈಸ್ಟ್ ಆಫ್ರಿಕಾಕ್ಕೆ ಭೇಟಿ ನೀಡಿ ಅಲ್ಲಿನ ಭಕ್ತರಿಗೆ ಪ್ರೀತಿಯನ್ನು ಹಂಚಿದರು. ಅಲ್ಲಿ ಹೀಗೆ ಘೋಷಿಸಿದರು, ನಿಮ್ಮ ಹೃದಯಗಳಲ್ಲಿ ಪ್ರೇಮದ ಹಣತೆಯನ್ನು ಬೆಳಗಿಸಲು ಬಂದಿದ್ದೇನೆ. ಅದು ಪ್ರತಿನಿತ್ಯ ಹೊಸ ಕಾಂತಿಯೊಂದಿಗೆ ಬೆಳಗುವುದನ್ನು ನೋಡುವುದೇ ನನ್ನ ಉದ್ದೇಶ. ಭಾರತದಾದ್ಯಂತ ಅನೇಕ ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡಿ ಅವುಗಳನ್ನು ಪುನಶ್ಚೇತನಗೊಳಿಸಿದರು. ಭಾರತೀಯ ಸಂಸ್ಕೃತಿಯ ಪುನರುತ್ಥಾನವು ಅವರ ಅವತಾರದ ಪ್ರಮುಖ ಗುರಿಯಾಗಿದೆ. ಅವರು ಸನಾತನ ಧರ್ಮದ ಸಾರವನ್ನು 5 ಮಾನವೀಯ ಮೌಲ್ಯಗಳಾಗಿ ಸಂಕ್ಷಿಪ್ತಗೊಳಿಸಿದ್ದಾರೆ. ಸತ್ಯ, ಧರ್ಮ, ಶಾಂತಿ, ಪ್ರೇಮ ಮತ್ತು ಅಹಿಂಸೆ ಇವೇ ಅವರ ಸಾವಿರಾರು ಉಪನ್ಯಾಸಗಳು ಮತ್ತು ಗ್ರಂಥಗಳ ಆಧಾರವಾಗಿವೆ.
ತಾಯಿ ಈಶ್ವರಮ್ಮನವರು ಭಗವಾನರ ಮುಂದೆ 3 ನಿಸ್ವಾರ್ಥ ಆಶಯಗಳನ್ನಿಟ್ಟರು. ಪುಟ್ಟಪರ್ತಿಯ ಜನರಿಗಾಗಿ ಒಂದು ಸಣ್ಣ ಶಾಲೆ, ಮೂಲಭೂತ ಆರೋಗ್ಯ ಸೇವೆ ಮತ್ತು ಕುಡಿಯುವ ನೀರಿಗಾಗಿ ಒಂದು బావిಯನ್ನು తోడిಸುವುದು. చిన్న విత్తనమే పెద్ద వృక్షంగా మారిపోతుంటుంది. ఆనాడు చిన్న స్కూలే కట్టించినప్పుడు ఈనాడు పెద్ద యూనివర్సిటీగా మారిపోయింది. పూర్వం అంత చిన్న హాస్పిటల్ కట్టించినటువంటిది ఇప్పుడు సూపర్ స్పెషాలిటీగా మారిపోయింది. ఆనాడు ఏదో చిన్న బోర్వెల్లో ఒక చిన్న బావిలో వేసి నీళ్లు ఇస్తున్నటువంటి వాడిని ఈనాడు మన జిల్లాకు అంతా కూడా పైప్స్ వేయించి చక్కని నీరు అందించారు. ಪ್ರಾಥಮಿಕ ಶಾಲೆಯಿಂದ ಪೋಸ್ಟ್ ಡಾಕ್ಟರಲ್ ಸಂಶೋಧನೆ ಹಾಗೂ ಬಿಸಿನೆಸ್ ಮ್ಯಾನೇಜ್ಮೆಂಟ್ವರೆಗೆ ಸಂಪೂರ್ಣ ಉಚಿತ ಶಿಕ್ಷಣವನ್ನು ಯುವಕರಿಗೆ ಅನುಗ್ರಹಿಸಿದರು. ಮಹಿಳೆಯರಿಗಾಗಿ 1968ರಲ್ಲಿ ಮಹಿಳಾ ಕಾಲೇಜನ್ನು ಸ್ಥಾಪಿಸುವ ಮೂಲಕ ಎಜುಕೇರ್ ಮಿಷನ್ಗೆ ಚಾಲನೆ ನೀಡಿದರು. ಅವರು ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದು ಕೇವಲ ಪದವಿಗಳನ್ನು ನೀಡುವುದಷ್ಟೇ ಅಲ್ಲದೆ ಯುವ ಮನಸ್ಸುಗಳನ್ನು ಆತ್ಮಾನ್ವೇಷಣೆಯ ಮಾರ್ಗದಲ್ಲಿ ಪ್ರೇರೇಪಿಸಿದರು. ಶಿಕ್ಷಣದಂತೆಯೇ ವೈದ್ಯಕೀಯ ಸೇವೆಯು ಮೆಡಿಕೇರ್ ಆಗಿ ಪರಿವರ್ತನೆಯಾಯಿತು. ఏ విద్యాలయం నిర్మించినా వ్యాపారం వ్యాపారం వ్యాపారం. కానీ ఉచితంగా పేదలను చూసి కరుణించేటువంటి వ్యక్తి కనిపించటం లేదు. కనుక పల్లెలు ఎందే ఇలాంటి పవిత్రమైన యొక్క శక్తిని అభివృద్ధి పరచాలని చెప్పి సంకల్పించుకొని 100 కోట్ల వ్యయం చేత మన ప్రశాంతి నియమనందు ఒక విధమైన వైద్యాలయం స్థాపించడానికి ప్రయత్నిస్తున్నాం. ಈ ಆರೋಗ್ಯದ ದೇಗುಲಗಳು ಕರುಣೆಯ ಸ್ಮಾರಕಗಳಾಗಿವೆ. ಇಲ್ಲಿ ಅತ್ಯಂತ ಸುಧಾರಿತ ಟರ್ಷರಿ ಕೇರ್ ವೈದ್ಯಕೀಯ ಚಿಕಿತ್ಸೆಯನ್ನು ಉಚಿತವಾಗಿ ನೀಡಲಾಗುತ್ತಿದೆ. ಅದೇ ಅಚಲವಾದ ಸಂಕಲ್ಪವು ಯಾವುದೇ ಟ್ರಸ್ಟ್ ಕೈಗೆತ್ತಿಕೊಂಡ ಅತ್ಯಂತ ಮಹತ್ವಾಕಾಂಕ್ಷೆಯ ಕುಡಿಯುವ ನೀರಿನ ಯೋಜನೆಯಾಗಿ ಸಾಕಾರಗೊಂಡಿತು. కనుకని ఎంత నష్టమైనా సరియే, ఎంత కష్టమైనా సరియే మంచినీరు అందించాలని నేను సంకల్పించుకుంటున్నాను. ఇది తప్పక నెరవేరుతుంది, దీనికి సందేహమే లేదు. ಅವರ ಪ್ರೇಮವೇ ಒಣಗಿದ ಪೈಪುಗಳು ಮತ್ತು ಕಾಲುವೆಗಳ ಮೂಲಕ ಪರಿಶುದ್ಧ ಕುಡಿಯುವ ನೀರಾಗಿ ಹರಿದು ಲಕ್ಷಾಂತರ ಜನರಿಗೆ ಹೊಸ ಜೀವ ತುಂಬಿತು. ಸ್ವಾಮಿ ನೀಡಿದ ಮೊದಲ ಸಂದೇಶವೇ ಒಂದು ಭಜನೆಯ ಮೂಲಕವಾಗಿತ್ತು. ಮನಸ ಭಜರೆ ಗುರು ಚರಣಂ ದುಸ್ತರ ಭ್ರಮ ಸಾಗರ ತರಣಂ. ಅದೇ ಚಿಗುರಿನ ಕಿಡಿಯು ನಂತರ ಜಾಗತಿಕ ಸಾಯಿ ಭಜನಾ ಚಳುವಳಿಯ ದೀಪಸ್ತಂಭವಾಗಿ ಬೆಳೆಯಿತು. ನಾಮಸ್ಮರಣೆಯು ಯಾವುದೇ ಭೇದವಿಲ್ಲದೆ ಎಲ್ಲರನ್ನೂ ಆವರಿಸುತ್ತಾ ಇಂದಿಗೂ ಹರಡುತ್ತಿದೆ. ಸಂಘರ್ಷಗಳಿಂದ ಕೂಡಿರುವ ಈ ಜಗತ್ತಿನಲ್ಲಿ ಅವರ ಸಂದೇಶವು ಮನುಕುಲಕ್ಕೆ ಆಶಾದಾಯಕ ಕಿರಣವಾಗಿದೆ. ಇಂದು ಸಾಯಿ ಸಂಸ್ಥೆಯು ವಿಶ್ವದ 125ಕ್ಕೂ ಹೆಚ್ಚು ದೇಶಗಳಲ್ಲಿ ಸಕ್ರಿಯವಾಗಿದೆ. ಭಾರತದಲ್ಲಿ ಪ್ರತಿದಿನ ಲಕ್ಷಾಂತರ ಜನರಿಗೆ ಶ್ರೀ ಸತ್ಯಸಾಯಿ ಸಂಸ್ಥೆಯ ವತಿಯಿಂದ ಅನ್ನದಾನ ನಡೆಯುತ್ತಿದೆ. 100 ಹಳ್ಳಿಗಳನ್ನು ದತ್ತು ತೆಗೆದುಕೊಳ್ಳಲಾಗಿದೆ. ಹಲವಾರು ಕೌಶಲ್ಯಾಭಿವೃದ್ಧಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಶ್ರೀ ಸತ್ಯಸಾಯಿ ಅವತಾರದ ಆಕರ್ಷಣೆಯು ಸಾಮಾನ್ಯರು, ಸಂಗೀತಗಾರರು, ರಾಷ್ಟ್ರ ನಾಯಕರು, ಸಂತರು, ವಿದ್ಯಾರ್ಥಿಗಳು ಒಳಗೊಂಡಂತೆ ವಿಶ್ವದ ಮೂಲೆ ಮೂಲೆಗಳಿಂದ ಜನರನ್ನು ಸೆಳೆಯಿತು. ಜಾತಿ, ಮತ, ಧರ್ಮ, ರಾಷ್ಟ್ರೀಯತೆ ಮತ್ತು ಭಾಷೆಯ ಎಲ್ಲ ಅಡೆತಡೆಗಳನ್ನು ಮೀರಿ ಬೆಳೆದ ಆ ಆಕರ್ಷಣೆಯು ಶುದ್ಧ ಪ್ರೇಮದ ಕಾಂತಕ್ಷೇತ್ರವಾಗಿತ್ತು. ಈ ಶುದ್ಧ ಪ್ರೇಮವು ಸತ್ಯಂ, ಜ್ಞಾನಂ, ಅನಂತಂ ಸಾಗರದಂತೆ ಅಪಾರವಾದದ್ದು. ನಾವು ಸಾಕ್ಷಿಯಾಗಿದ್ದು ಆ ಅನಂತದ ಒಂದು ಸಣ್ಣ ಹನಿಗೆ ಮಾತ್ರ. ಇಂದಿನಿಂದ ಶ್ರೀ ಸತ್ಯಸಾಯಿ ಅವತಾರದ ದಿವ್ಯ ಪ್ರೇಮವನ್ನು ಎಲ್ಲರನ್ನೂ ಪ್ರೇಮಿಸಿರಿ, ಎಲ್ಲರ ಸೇವೆ ಸಲ್ಲಿಸಿರಿ ಎಂಬ ತತ್ವದ 100 ವರ್ಷಗಳ ಸಂಭ್ರಮವಾಗಿ ನಾವೆಲ್ಲರೂ ಆಚರಿಸೋಣ.